ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆಗಳು ತೀವ್ರವಾಗಿ ಕಾಡುತ್ತಿದ್ದರೂ ಮಹಿಳೆಯರು ಮತ್ತು ವೃದ್ಧರು ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಆರೋಗ್ಯ ಹದಗೆಡುವಂತೆ ಮಾಡುತ್ತಿರುವುದು ಸಾಮಾನ್ಯ. ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಿದ್ದು, ಇದು ಗ್ರಾಮೀಣ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲಿಗೆ ತಮ್ಮ ಸ್ವಂತ ಗ್ರಾಮ ಪೆರೇಸಂದ್ರದಿಂದಲೇ ಆರೋಗ್ಯ ಶಿಬಿರಗಳ ಆಯೋಜನೆ ಆರಂಭಿಸಿದ ಸಂದೀಪ್ ರೆಡ್ಡಿ ನಂತರ ಪಟ್ರೇನಹಳ್ಳಿ, ಚಿಕ್ಕ ಕಾಡಿಗೇನಹಳ್ಳಿಯಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಿದ್ದರು. ಇಂದು ಚಿಕ್ಕಬಳ್ಳಾಪುರ ನಗರವಾಸಿಗಳ ಅನುಕೂಲಕ್ಕಾಗಿ ನಗರದಲ್ಲಿಯೇ ಶಿಬಿರ ಆಯೋಜನೆ ಮಾಡಿ ಅನೇಕ ಮಂದಿಗೆ ಆರೋಗ್ಯ ತಪಾಸಣೆ ನಡೆಸಲು ಸಹಕಾರಿಯಾದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಆರೋಗ್ಯ ಶಿಬಿರಗಳಿಂದ ಎಲ್ಲವೂ ಬದಲಾಗಲಿದೆ ಎಂದು ಹೇಳುತ್ತಿಲ್ಲ. ಸಮಾಜದಲ್ಲಿ ಸ್ವಲ್ಪವಾದರೂ ಅಳಿಲು ಸೇವೆ ಮಾಡಬೇಕು ಎಂದು ಕೆಲಸ ಮಾಡುತ್ತಿದ್ದೇನೆ. ಇದರಿಂದ ಕೆಲವರಿಗಾದರೂ ಅನುಕೂಲವಾದರೆ ಅದೇ ತೃಪ್ತಿ ನೀಡಲಿದೆ ಎಂದರು. ಇದು ನಾಲ್ಕನೇ ಹಂತದ ಆರೋಗ್ಯ ಶಿಬಿರ. ಇದು ಸತತವಾಗಿ ಪ್ರತಿ ಶನಿವಾರ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ವಿಶೇಷವಾಗಿ ನಾನು ನಾರ್ತ್ ಈಸ್ಟ್ ಪಾಯಿಂಟ್, ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಇಡೀ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಅರ್ಪಿಸ್ತೇನೆ. ಜೊತೆಗೆ ಈ ಇಡೀ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ನನ್ನ ಜೊತೆಯಲ್ಲಿರುವಂತಹ ಯುವ ಮಿತ್ರರ ಪಡೆ ಏನಿದೆ ಅವರಿಂದ ಮಾತ್ರ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಜೊತೆಗೆ ನನ್ನ ಜೊತೆಯಲ್ಲಿರುವಂತಹ ಹಿರಿಯರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನಗೆ ಕೊಡ್ತಾ ಇರುವಂತಹ ಗೈಡೆನ್ಸ್, ಅದರಿಂದನೇ ಇವತ್ತು ಇಷ್ಟೊಂದು ಸಾವಿರಾರು ಜನಗಳ ಆರೋಗ್ಯವನ್ನು ನಾವು ವಿಚಾರಣೆ ಮಾಡುವಂತಹ, ಅವರಿಗೆ ಸರಿ ಮಾಡುವಂತಹ, ಅವರಲ್ಲಿ ಒಂದು ಆತ್ಮವಿಶ್ವಾಸ ತುಂಬಿಸುವಂತಹ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಎಲ್ಲದಕ್ಕೂ ಕಾರಣ ಸಂದೀಪ್ ರೆಡ್ಡಿ ಅಲ್ಲ, ಸಂದೀಪ್ ರೆಡ್ಡಿ ಹಿಂದೆ ನಿಂತಿರುವಂತಹ ಅಪಾರವಾದ ಯುವ ಪಡೆ ಮತ್ತು ಹಿರಿಯರ ಮಾರ್ಗದರ್ಶನ. ನುರಿತ ಅನುಭವವುಳ್ಳ ವೈದ್ಯರಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಶಿಬಿರ ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ವೃದ್ಧರು ಆಗಮಿಸಿ ಚಿಕಿತ್ಸೆ ಪಡೆಯುತ್ತಿರುವುದು ತೃಪ್ತಿ ತಂದಿದೆ ಎಂದರು. ಇನ್ನು ಶಿಬಿರದಲ್ಲಿ ಹೃದಯ ತೊಂದರೆ, ಕಿಡ್ನಿ ತೊಂದರೆ, ಟಿಬಿ, ಸಕ್ಕರೆ ಕಾಯಿಲೆ ಸೇರಿದಂತೆ ಇತರೆ ಕಾಯಿಲೆಗಳಿಗೆ ಸಂಬಂಧಿಸಿದ ತಜ್ಞ ವೈದ್ಯರು ಭಾಗವಹಿಸಿದ್ದರು. ಜೊತೆಗೆ ಶಸ್ತ್ರಚಿಕಿತ್ಸೆ ತಜ್ಞರು, ಕಣ್ಣಿನ ತಜ್ಞರು ಭಾಗವಹಿಸಿ ಬಂದ ರೋಗಿಗಳಿಗೆ ತಪಾಸಣೆ ನಡೆಸುವ ಜೊತೆಗೆ ಸ್ಥಳದಲ್ಲಿಯೇ ಚಿಕಿತ್ಸೆ ಮತ್ತು ಔಷಧಿಗಳನ್ನು ವಿತರಿಸಲಾಯಿತು. ಇನ್ನು ಶಸ್ತ್ರಚಿಕಿತ್ಸೆ ಸೇರಿದಂತೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವವರಿಗೆ ಬೆಂಗಳೂರಿಗೆ ಕರೆದೊಯ್ದು ಚಿಕಿತ್ಸೆ ಕೊಡುವ ಭರವಸೆಯನ್ನು ಸಂದೀಪ್ ರೆಡ್ಡಿ ನೀಡಿದ್ದಾರೆ.